ಗೋಕರ್ಣದ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಸ್ಥಾನದಲ್ಲಿ ವಿಶ್ವಕರ್ಮ ಸಮಾಜ ಸೇವಾ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ತಾಲೂಕುಗಳಿಂದ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ, ನಗದು ಪುರಸ್ಕಾರ ಮತ್ತು ಉಡುಗೊರೆಗಳನ್ನು ನೀಡಿ ಗೌರವಿಸಲಾಯಿತು. ಶ್ರೀದೇವರಲ್ಲಿ ವಿಶೇಷ ಪೂಜೆ ನಡೆಸಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಉಪಾಧ್ಯಕ್ಷ ಮಂಜಯ್ಯ ಆಚಾರ್ಯ ಮಾತನಾಡಿ, ಮಕ್ಕಳು ಉತ್ತಮ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ನಿಷ್ಠೆಯಿಂದ ಅಭ್ಯಾಸ ಮಾಡಬೇಕು. ಸಂಘವು ಸಮಾಜಮುಖಿಯಾದ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಎಲ್ಲರ ಪ್ರೋತ್ಸಾಹ ಅಗತ್ಯ ಎಂದರು. ವಿಷ್ಣು ಆಚಾರ್ಯ ಪ್ರಾರ್ಥನೆ ನೆರವೇರಿಸಿದರು. ಉದ್ಘಾಟಕರಾಗಿ ಆಗಮಿಸಿದ ಭಾರತೀಯ ಆಚಾರ್ಯ ಸಿಆರ್ಪಿ ಮಿರ್ಜಾನ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯ ರೂಪಿಸುವ ಸಲುವಾಗಿ ಈಗಿನಿಂದಲೇ ಉತ್ತಮ ಮಾರ್ಗ ಆರಿಸಿಕೊಂಡು ಶಿಕ್ಷಣವಂತರಾಗಬೇಕು. ತಾವು ಕಲಿತ ಶಾಲೆ, ಕಲಿಸಿದ ಗುರುಗಳು ಪ್ರೋತ್ಸಾಹಿಸಿದ ಇಂತಹ ಸಂಸ್ಥೆಗಳನ್ನು ಮರೆಯಬಾರದು ಎಂದು ಹೇಳಿದರು. ಆರ್ಟ್ ಆಫ್ ಲಿವಿಂಗ್ ಸಂಪನ್ಮೂಲ ವ್ಯಕ್ತಿಗಳಾದ ನೇತ್ರಾವತಿ ನಾಯಕ ಹಾಜರಿದ್ದು ಮಕ್ಕಳಿಗೆ ಯೋಗದ ಕುರಿತು ಕಾರ್ಯಕ್ರಮದ ಆರಂಭದಲ್ಲಿ ವಿಶೇಷ ಉಪನ್ಯಾಸ ಮತ್ತು ಧ್ಯಾನ, ಪ್ರಾಣಾಯಾಮ ಮುಂತಾದವುಗಳ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಿದರು. ಈಗ PSI ಎಕ್ಸಾಮ್ ಇರ್ಬೋದು, KS ಇರ್ಬೋದು, ಇವರು ಹೇಳಿದ ಪ್ರವೀಣಾಚಾರ್ಯ ಹೇಳಿದ ಹಾಗೆ IS ಈ ಥರ ತುಂಬ ಅವಕಾಶಗಳಿವೆ. ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ, ನಮ್ಮ ಸಮಾಜದವರು ತುಂಬ ಅಂದರೆ ಯೂನಿಟಿ ಇಲ್ಲ. ನಾನು ಕೂಡ ಹಿಂದೆಲ್ಲ ಬೆಳ್ತಂಗಡಿಲೆಲ್ಲ ಕೆಲಸ ಮಾಡಿದ್ದೀನಿ. ಆದರೆ ಏನು ಗೊತ್ತಂತಂದರೆ ನಮ್ಮ ಒಂಥರ ಕೀಳಿರಿಮೆ. ನಮ್ಮವರು ನನಗೆ ಇಷ್ಟ, ನಮ್ಮ ಪೇಪರ್ ಬರ್ತಾ ಇತ್ತು ಇಂಥ ಇನ್ಸ್ಪೆಕ್ಟರಾಗಿ ಬಂದಿದ್ದಾರೆ ಅಂತ ಒಬ್ಬರು ನಮ್ಮನ್ನು ಬಂದು ಭೇಟಿ ಮಾಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಅದೊಂಥರ ಇದೆ. ದಯವಿಟ್ಟು ಅವೆಲ್ಲ ಹೊಂದಾಣಿಕೆಯಿಂದ ಮಾಡಿ. ಇತ್ತೀಚೆಗೆ ನೋಡಿ ಆ ಭಟ್ಕಳದಲ್ಲೆಲ್ಲ ಎಷ್ಟು ಚೆನ್ನಾಗಿ ಒಂದು ಯೂನಿಟಿ ಆಗ್ತಾ ಇದೆ. ಮತ್ತು ನಮ್ದು ಎಲ್ಲಿ ಸ್ಟಾರ್ಟ್ ಆಗೋದಂತಂದರೆ ನಮ್ದು ಏನು ದೇವಸ್ಥಾನದ ಕಾರ್ಯಕ್ರಮ ಇದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅದು ಬರ್ತಾ ಇಲ್ಲ. ಯಾಕಂದ್ರೆ ನಾ ಯಾಕೆ ಬರಬೇಕು, ನೀ ಯಾಕೆ ಬರಬೇಕು, ಈ ಕಾರಣಕ್ಕೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ. ಒಂಥ ಪಾಸಿಟಿವ್ ಎನರ್ಜಿ ಬರುತ್ತೆ. ಯಾಕಂದರೆ ನಿಮ್ಮ ದೇವಸ್ಥಾನಕ್ಕೆ ಬಂದಾಗ ಒಂದು ನಾವೆಲ್ಲ ಒಂದು ಭಾವನೆ ಬರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಾನು ಗೊತ್ತಿದ್ದಂಗೆ ನನಗೆ ಅವಕಾಶ ಇದ್ದಾಗೆಲ್ಲ ಖಂಡಿತ ನಾನು ಬರ್ತೀನಿ. ನಾನು ಖಂಡಿತ ಬರ್ತೇವೆ. ಯಾಕಂದ್ರೆ ನಮ್ಮ ಸಮಾಜದ ಒಂದು ಅಭಿವೃದ್ಧಿಗಾಗಿ ಮಾಡಿದ್ದಾರೆ. ಈ ಹಿಂದೆ ಈ ದೇವಸ್ಥಾನ ಪಾಪ ಈ ಕಲ್ಲಪ್ಪ ಭಟ್ರು ಭಾಳ ಕಾಳಜಿಯಿಂದ ಇಷ್ಟು ವರ್ಷ ನಡೆಸ್ಕೊಂಡು ಬಂದರು. ಆ ನಂತರ ಯಾಕಂದ್ರೆ ಹಿಂದೆ ಭಾಳ ನಮ್ಮ ಬಡವರೆಲ್ಲ ಭಾಳ ಇದಾಗಿದ್ದರು. ದೇವಸ್ಥಾನ ವಿಷಯದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಲಿಕ್ಕೆ ಆಗದೆ ಇರ್ಬೋದು. ಅದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಿಮ್ಮ ಯುವ ಹುಡುಗರೆಲ್ಲ ಅತ್ಯುತ್ತಮವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಆದರೆ ಈ ದೇವಸ್ಥಾನ ಕೂಡ ಅತ್ಯುತ್ತಮ ರೀತಿಯಲ್ಲಿ ಮುಂದೆ ಆಗಬೇಕು, ಕಂಪ್ಲೀಟ್ ಆಗಬೇಕು. ಎಲ್ಲ ಸಹಕಾರ ಬೇಕು. ಯಾಕಂದರೆ ಫಸ್ಟು ನಾವು ಈ ದೇವಸ್ಥಾನದ ಯಾವುದೇ ಕಾರ್ಯಕ್ರಮದಿಂದ ಬರುವುದನ್ನು ಫಸ್ಟ್ ರೂಢಿಸ್ಕೊಳ್ಳೋಣ. ಸಂಘದ ಅಧ್ಯಕ್ಷ ಆನಂದ ಆಚಾರ್ಯ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಮಧುಕರ ಆಚಾರ್ಯ, ಕಟ್ಟಡ ಸಮಿತಿ ಅಧ್ಯಕ್ಷ ಮಂಜುನಾಥ ಆಚಾರ್ಯ, ಗಾಯತ್ರಿ ಮಹಿಳಾ ಬಳಗದ ಅಧ್ಯಕ್ಷ ರಾಜೇಶ್ವರಿ ಆಚಾರ್ಯ, ಉದ್ಯಮಿ ಪ್ರವೀಣ್ ಆಚಾರ್ಯ ಹಾಜರಿದ್ದು ಮಕ್ಕಳಿಗೆ ಹಿತವಚನ ಹೇಳಿದರು. ಮಾರುತಿ ಆಚಾರ್ಯ ನಿರೂಪಿಸಿದರು. ಈ ಕಾರ್ಯಕ್ರಮದ ಕೊನೆಯಲ್ಲಿ ಮಂಜುನಾಥ ಆಚಾರ್ಯ ಎಲ್ಲರನ್ನೂ ವಂದಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.